ರೀ, ಸ್ವಲ್ಪ ಬರ್ತೀರಾ? ಹೋಗಪ್ಪ, ನಿನ್ ಹೆಂಡತಿ ಕರಿತಿದ್ದಾಳೆ, ಅದೇನು ಕೇಳೋಗು. ಅಲ್ಲ, ದೀಪ್ತಿ ಮೊದಲು ಈ ತರ ಎಲ್ಲ ಮಾತಾಡ್ತಾ ಇರಲಿಲ್ಲ. ಇತ್ತೀಚೆಗೆ ಯಾಕೋ ಸ್ವಲ್ಪ ನಾಲ್ಗೆ ಹರಿ ಬಿಡ್ತಾ ಇದ್ದಾಳೆ ಅಂತ ನನ್ಗನ್ನಿಸ್ತಾ ಇದೆ. ನೋಡು, ಇದಕ್ಕೆಲ್ಲ ಕಾರಣ ನೀನ್ ಕೊಟ್ಟಿರೋ ಸದ್ರ. ಸ್ವಲ್ಪ ಅವಳನ್ನ ಹಡ್ಕದಲ್ಲಿ ಇಟ್ಕೊಳ್ಳೋದನ್ನ ಕಲಿ. ಇನ್ಮೇಲಾದ್ರೂನು ಅವಳು ಎಲ್ರೆದುರುಗಡೆ ಹಿಗ್ಗ ಮಗ್ಗ ಮಾತಾಡ್ತಾಳಲ್ಲ, ಅದೆಲ್ಲ ಮಾತಾಡ್ದಿರೋ ತರ ನೀನ್ ನೋಡ್ಕೋಬೇಕು. ಅವಳಿಗೆ ಬುದ್ಧಿ ಹೇಳು. ನೋಡು, ನಾನು ಏನೇ ಹೇಳಿದ್ರು ನಿಮ್ ಒಳ್ಳೇದಕ್ಕೆ ಹೇಳೋದು. ನಿಮ್ಮಲ್ಲೇ ಕಿತ್ತಾಡ್ಕೊಂಡು ಬರೋ ಲಾಭನ ಹಾಳು ಮಾಡ್ಕೋಬೇಡಿ. ನೋಡು, ನಿನ್ ತಂಗಿ, ನಿಮ್ಮಮ್ಮ ಎಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡಿದ್ರೇನೆ ನಿಮ್ಗೆ ಏನಾದ್ರೂ ಒಂದು ಒಳ್ಳೇದಾಗೋದು. ಈ ತರ ನಿಮ್ಮಲ್ಲೇ ಕಿತ್ತಾಡ್ಕೊಂಡಿದ್ರೆ ಯಾವತ್ತೂ ನೀವು ಅಚೀವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡ್ಬಿಡು. ಇನ್ಮೇಲಾದ್ರೂ ಒಗ್ಗಟ್ಟಲ್ಲಿರೋದನ್ನ ಕಲೀರಿ. ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು, ಇವ್ರ ಮೇಲೆ ಅವ್ರು ಸಿಟ್ ಮಾಡ್ಕೊಳ್ಳೋದು, ಅವ್ರ ಮೇಲೆ ಇವ್ರು ಸಿಟ್ ಮಾಡ್ಕೊಳ್ಳೋದು, ಇದೆಲ್ಲ ಏನ್ ಚಂದ ಹೇಳು. ಸರಿ ಮಾವ, ಆಯ್ತು. ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಕೇಳ್ತೀನಿ. ಇನ್ಮೇಲೆ ನಾವೆಲ್ಲ ಒಟ್ಟಿಗೆ ಇರ್ತೀವಿ ಬಿಡಿ. ಯಾರ ಮೇಲೆ ಯಾರು ಕೋಪ ಮಾಡ್ಕೊಳ್ಳಲ್ಲ. ಹಾಗೇನೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂತೀವಿ. ಈಗಾಗ್ಲೇ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಅನ್ಸುತ್ತೆ. ಬಿಡಿ, ಇನ್ಮೇಲೆ ನಾವು ಮೊದ್ಲಿನ ತರಾನೇ ಇರ್ತೀನಿ. ಏನ್ ದೀಪ್ತಿ? ಅಲ್ಲ ರೀ, ನಿಮ್ಗೆ ಅವ್ರ ಜೊತೆ ಮಾತೇನು ಅಂತ ಈಗಾಗ್ಲೇ ಏನೇನಾಗಿದೆ ಅನ್ನೋ ನಿಮ್ಗೆ ಗೊತ್ತು ತಾನೆ? ಗೊತ್ತಿದ್ದು ಅವ್ರ ಜೊತೆನೆ ಮಾತಾಡ್ತಾ ನಿಂತಿದ್ರಲ್ಲ. ಅಯ್ಯೋ, ಅದಾ? ಬಾ, ರೂಮಲ್ಲಿ ಹೇಳ್ತೀನಿ. ಮಾವ ಇಲ್ಲೇ ನಿಂತ್ಕೊಂಡಿದ್ದಾರೆ. ಅದೇನು ಇಲ್ಲೇ ಹೇಳ್ಬೇಕು, ರೂಮಲ್ಲಿ ಏನು ಹೇಳೋದು? ಅಲ್ಲ, ನಾನು ನಿಮ್ಗೆ ಅಷ್ಟು ಹೇಳಿದ್ರು ನಿಮ್ಗೆ ಇನ್ನೂ ಬುದ್ಧಿ ಬಂದಿಲ್ವಾ ಅಂತ. ನಿಮ್ಗೆ ಏನು ಗೊತ್ತಾಗಲ್ಲ. ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬಿಡ್ತೀರಾ, ಆದ್ರೆ ಎಲ್ಲನೂ ಹಾಲಾಗಿರಲ್ಲ. ಗೊತ್ತಾಯ್ತಾ? ಸರಿ 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 ಮೈ ಡಿಯರ್, ಕೋಪ ಮಾಡ್ಕೋಬೇಡ, ಸಮಾಧಾನ ಮಾಡ್ಕೋ. ನನಗೆ ನೀನ್ ಏನ್ ಹೇಳ್ತಿದೀಯ ಅನ್ನೋದು ನನಗೆ ಅರ್ಥ ಆಗ್ತಿದೆ. ನನಗೆಲ್ಲ ಗೊತ್ತು. ಸದ್ಯಕ್ಕೆ ಇಲ್ಲಿ ಮಾತಾಡೋದ್ ಬೇಡ, ನಡಿ ರೂಮಲ್ಲಿ ಮಾತಾಡೋಣ. ಅಲ್ಲ ಕಣೆ ಶರ್ಮಿಳಾ, ನೀನ್ ಯಾಕೆ ಕೂಗಾಡಕ್ ಹೋಗಿದ್ದೆ ಅಂತ ಸ್ವಲ್ಪ ದಿನ ಸುಮ್ಮನೆ ಇರಕ್ಕಾಗೋದಿಲ್ವಾ ನಿಮಗೆ? ಏನು, ನನ್ ಮುದ್ದು ಸೊಸೆ ಕೋಪ ಮಾಡ್ಕೊಂಡಿದ್ದಾಳ ಇನ್ನೂನು? ಅಯ್ಯೋ ಬಾರಣ, ಇವಳ್ದು ಇದ್ದಿದ್ದೇನೆ ನೋಡು. ಏನು ಮಾತಾಡ್ಬೇಕಾಗಿತ್ತು ಅವ್ರ ಹತ್ರ? ನಾನು ಅಷ್ಟೆಲ್ಲ ಬೇಜಾರು ಸಿಟ್ಟು ಇದ್ರು ನಾನು ಹಲ್ಕಚ್ಕೊಂಡು ಸುಮ್ಮನೆ ಇಲ್ವಾ? ಇವಳು ಹಂಗಿರ್ಬೇಕು ತಾನೆ. ಅದನ್ನ ಬಿಟ್ಬಿಟ್ಟು ಯಾಕೆ ಮಾತಾಡಕ್ ಹೋಗ್ಬೇಕಿತ್ತು? ಬಿಡು ಲಕ್ಷ್ಮಿ, ಏನ್ ನನ್ ಸೊಸೆ ಅಂದಿದ್ರಲ್ಲಿ ತಪ್ಪೇನಿದೆ ಹೇಳು? ಆ ಮಗುಗಂತೂ ಬುದ್ಧಿ ಇಲ್ಲ, ಅವ್ರ ಅಮ್ಮ ಅಪ್ಪಂಗೂ ಬುದ್ಧಿ ಬೇಡ್ವಾ? ಆ ಹೊಸ ಸೋಫಾ ಅಂತ ಗೊತ್ತಿದ್ರು ಅದ್ರ ಮೇಲೆ ಕುಣಿಯಕ್ ಬಿಟ್ಬಿಟ್ರೆ ಯಾರಿಗಾದ್ರೂ ಸಿಟ್ಟು ಬರುತ್ತೆ ತಾನೆ. ಅವ್ಳು ತುಂಬಾ ಇಷ್ಟಪಟ್ಟು ತರಿಸಿದಾಳೆ, ಅದಕ್ಕೆ ಒಂದ್ ಮಾತಂದ್ಲು. ಅದಕ್ಕೆ ಯಾಕೆ ನೀನ್ ಅವಳಗ್ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದೀಯಾ? ಅದೇನಿಲ್ಲ ಅಣ್ಣ, ಅದೇ ಪ್ರಾಪರ್ಟಿ ಎಲ್ಲ ನಾನು ಇವಳ ಹೆಸರು ಮಾಡ್ಸೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ. ಅದಾಗವರೆಗೂ ಸ್ವಲ್ಪ ಸಮಾಧಾನವಾಗಿರು ಅಂತ ಹೇಳಿದೆ. ಇವಳು ನೋಡಿದ್ರೆ ಹಿಂಗ್ ಮಾಡ್ಕೊಂಡು ಕೂತಿದ್ದಾಳೆ. ಅಯ್ಯೋ, ನಾನು ಇದ್ರ ಬಗ್ಗೆನೇ ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ. ಅಲ್ಲ ಲಕ್ಷ್ಮಿ, ಎಲ್ಲಾನು ನನ್ನನ್ನ ಹೇಳಿ ಕೇಳಿ ಮಾಡ್ತಿದ್ದಳು. ಇಷ್ಟು ದೊಡ್ಡ ಡಿಸಿಷನ್ ತಗೋಬೇಕಾದ್ರೆ ನನ್ ಜೊತೆ ಡಿಸ್ಕಷನ್ ಮಾಡ್ಬೇಕು ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ಯಾಕೆ ನಿರ್ಧಾರ ತಗೊಂಡಿದ್ಯಾ ನೀನು? ಅದು ಅಣ್ಣ, ಬಾ ಕುತ್ಕೋ, ಬಾ ಮಾತಾಡೋಣ. ಏ ಶರ್ಮಿಳಾ, ಅಲ್ಲಿ ಹೊರಗಡೆ ಯಾರಾದ್ರೂ ಇದಾರ ನೋಡು. ಏನ್ ಮಾತಾಡ್ಬೇಕು ಅಂತಂದ್ರೆ ಸ್ವಲ್ಪ ಹುಷಾರಾಗಿ ಮಾತಾಡ್ಬೇಕು, ಯಾಕಂದ್ರೆ ಇಲ್ಲಿ ಗೋಡೆಗಳಿಗೂ ಕಿವಿಗಳಿರುತ್ತೆ ಒಂದೊಂದ್ಸರಿ. ಅಮ್ಮ, ಇಲ್ಲಿ ಯಾರು ಇಲ್ಲ. ಸರಿ, ನೀನ್ ಅಲ್ಲೇ ನಿಂತ್ಕೋ, ಯಾರಾದ್ರೂ ಬಂದ್ರೆ ನನ್ಗೆ ಹೇಳು. ಅದೇನ್ ಹೇಳಮ್ಮ. ಅಣ್ಣ, ಇವನು ನಮ್ ಗಿರೀಶ್ ಅವನಲ್ಲ, ಅವ್ನು ಇತ್ತೀಚೆಗೆ ನಮ್ಮ ಮಾತು ಕೇಳದ್ ಬಿಟ್ಬಿಟ್ಟ. ಏನ್ ಹೆಂಡತಿ ಸೆರ್ಗಿಟ್ಕೊಂಡು ಓಡಾಡೋದೇನು, ಅವ್ಳು ಹೇಳ್ದಂಗ್ ಕುಣಿಯೋದೇನು, ಅಬ್ಬಬ್ಬಬ್ಬಬ್ಬಬ್ಬ ಎಷ್ಟ್ ಆಡ್ಬಿಟ್ಟ ಅಂತ ಅಂತೀಯ? ಅದಕ್ಕೆ ನನ್ಗೂ ಸಿಟ್ಟು ಬಂತು. ಈ ಆಸ್ತಿ ಗೀಸ್ತಿ ಎಲ್ಲ ಅವನ ಹೆಸರೆಲ್ಲ ಇದೆಯಲ್ಲ, ಅದನ್ನ ಹೇಗಾದ್ರೂ ಮಾಡಿ ನಮ್ ಹೆಸರು ತಗೊಂಡು ಅವನ ಹೆಂಡತಿ ಮಕ್ಕಳನ್ನ ಬೀದಿಗೆ ತಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡು, ಅದಕ್ಕೆ ಈ ತರ ಎಲ್ಲ ಮಾಡಿದ್ದು. ನೀವ್ ಈ ತರ ಮಾಡ್ತಿರೋ ವಿಷಯ ಎಲ್ಲ ಗಿರೀಶನ್ ಗೊತ್ತಿದ್ಯಾ? ಇಲ್ಲ ಇಲ್ಲ ಅಣ್ಣ, ಅವನು ಗೊತ್ತಾಗೋದಿಕ್ ನಾವು ಬಿಟ್ಟೇ ಇಲ್ಲ. ಇದೆಲ್ಲಾನು ಸೀಕ್ರೆಟ್ ಆಗಿ ಮಾಡ್ತಿದೀವಿ. ಅಯ್ಯೋ ದಡ್ಡಿ, ನೀನ್ ಹಂಗ ಅನ್ಕೊಂಡ್ರದಷ್ಟೇ. ಈ ವಿಷಯ ಎಲ್ಲಾನು ಗಿರೀಶನ್ ಗೊತ್ತಾಗಿದೆ. ಅವನ್ ಆಲ್ರೆಡಿ ನನ್ನ ಈ ವಿಚಾರದ ಬಗ್ಗೆ ಕೇಳ್ದ, ಗೊತ್ತಾ ನಿಮಗೆ? ಏನಣ್ಣ, ಏನ್ ಹೇಳ್ತಿದೀಯ ನೀನು? ಹೌದು, ನೀವು ಈಗ ಪ್ರಾಪರ್ಟಿ ಎಲ್ಲಾನು ನಿಮ್ ಹೆಸರು ಮಾಡ್ಕೊಬೇಕು ಅಂತ ಪ್ಲಾನ್ ಮಾಡಿದಿರಲ್ಲ, ವಿಷಯ ಎಲ್ಲ ಗೊತ್ತಾಗಿದೆ. ಆ ಲಾಯರ್ ಜಗದೀಶ್ ಅವನೇ ಎಲ್ಲ ಹೇಳಿದ್ದಾನೆ. ಓಹೋ, ಅಂದ್ರೆ ಅವತ್ತು ನಮ್ ಶರ್ಮಿಳಾ ಅಲ್ಲಿ ಲಾಯರ್ನ ಮೀಟ್ ಮಾಡಕ್ ಹೋದಾಗ ಅವನು ಅಲ್ಲಿ ಇದ್ನಂತೆ. ಮೋಸ್ಟ್ಲಿ ಅವನೇ ಎಲ್ಲ ಹೇಳ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ. ಈಗ ಏನ್ ಮಾಡೋದು? ಅಲ್ಲ, ನಿಮ್ಗೂ ಬುದ್ಧಿ ಇಲ್ವಾ ಅಂತ? ನೋಡು, ಈಗ ನಾನು ಅವನ ಹತ್ರ ಎಲ್ಲ ಮಾತಾಡಿದ್ದೀನಿ. ಅವನು ನಮ್ ದಾರಿನಲ್ಲೇ ಇದೆ, ಇನ್ನೂ ಅವನ್ ಹೆಂಡತಿ ದಾರಿಗೆ ಹೋಗಿಲ್ಲ. ನೀನ್ ಈ ತರ ಎಲ್ಲ ಎಡ್ವಟ್ ಕೆಲಸ ಮಾಡಿದ್ರೆ ಅವನು ಅವನ ಹೆಂಡತಿ ಮಕ್ಳು ಪರನೇ ಸೇರ್ಕೊಂಡು ನಮ್ಗೆಲ್ಲ ಚಲ್ಲೆಹಣ್ಣು ತಿನ್ನಿಸ್ತಾನಷ್ಟೇ. ನೋಡು, ಭಾವ ತೀರೋಗಿರೋ ವಿಚಾರ ಅವನ್ಗೆ ಎಲ್ಲೋ ಒಂದ್ ಕಡೆ ಅನುಮಾನ ಹುಟ್ಟಿಸಿದೆ. ಆ ಜಗದೀಶ್ ಎಲ್ಲಾನು ಹೇಳ್ಬಿಟ್ಟಿದ್ದಾನೆ. ನಾನ್ ಹಾಗಲ್ಲಪ್ಪ ಹೀಗಲ್ಲಪ್ಪ ಅಂತ ಏನೇನೋ ಹೇಳಿದೀನಿ. ಈಗ ಸದ್ಯಕ್ಕೆ
ದೀಪ್ತಿ ನಮ್ಮ ಟಾರ್ಗೆಟ್. ದೀಪ್ತಿ ಮಗಳು ಇವರಷ್ಟೇ ನಮ್ಮ ಸರ್ಕಲ್ ಒಳಗಡೆ ಇಲ್ಲ. ನಮ್ಮ ಗಿರೀಶ ನಮ್ಮ ಸರ್ಕಲ್ ಅಲ್ಲೇ ಇದ್ದಾನೆ. ನೋಡು, ನಾನು ಇನ್ಮೇಲೆ ಏನ್ ಹೇಳ್ತೀನೋ ನೀವೆಲ್ಲ ಅದೇ ತರ ನಡ್ಕೋಬೇಕು. ನೀವು ಓನಾಗಿ ಏನು ಡಿಸಿಷನ್ ತಗೊಳಕ್ ಹೋಗ್ಬೇಡಿ. ಗಿರೀಶಂಗೂ ನಾನು ಅದನ್ನೇ ಹೇಳಿದ್ದೀನಿ, ಆಯ್ತಾ? ಸರಿ ಅಣ್ಣ, ಆಯ್ತು. ಆದ್ರೆ ಆಸ್ತಿ ಎಲ್ಲ ಮತ್ತೆ ಅದೇ ಆಸ್ತಿ 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 ಆಸ್ತಿ. ನೋಡು, ಈಗ್ಲೇ ನಿನ್ ದುಡ್ಕಿ ಏನಾದ್ರೂ ತಪ್ಪ ಹೆಜ್ಜೆ ಇಟ್ಟೆ ಅಂತಂದ್ರೆ ಇರೋ ಆಸ್ತಿ ಎಲ್ಲ ಕಳ್ಕೋಬೇಕಾಗುತ್ತೆ. ನೋಡು, ಸದ್ಯದಲ್ಲೇ ದೀಪ್ತಿ ಮನೆ ಕಡೆಯಿಂದ ಬರ್ಬೇಕಾಗಿರೋ ಆಸ್ತಿನ ನಮ್ಮನೆಗೆ ಬರೋ ತರ ಮಾಡೋದಕ್ಕೆ ನಾನು ಪ್ಲಾನ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಪ್ಲಾನ್ ಪ್ರಕಾರ ಎಲ್ಲ ಆಗ್ಬೇಕು ಅಂದ್ರೆ ನೀವೆಲ್ಲಾನು ಸಪೋರ್ಟ್ ಮಾಡ್ಬೇಕು. ಸರಿ ಅಣ್ಣ, ಆಯ್ತು. ನೀನ್ ಹೇಗೆ ಹೇಳ್ತೀಯೋ ನಾನು ಹಾಗೆ ಮಾಡ್ತೀನಿ. ಹೇಳಿ ಇವಾಗ ಯಾಕೆ ಅವ್ರ ಜೊತೆ ಏನ್ ಮಾತು ನಿಮ್ಗೆ? ಯಾಕೆ ದೀಪ್ತಿ ಇಷ್ಟೊಂದು ಕೋಪ ಮಾಡ್ಕೋತಾ ಇದೀಯ ನೀನು? ಅಂತದ್ ಏನಾಯ್ತು ಇವಾಗ? ಏನ್ ನಮ್ಮ ಮನೆಯಲ್ಲಿ ಅವರು ಒಬ್ರು ಮೆಂಬರ್ ಇರ್ತಾನೆ, ನಾವು ಮಾತಾಡ್ಸಿದ್ರೆ ತಪ್ಪೇನು ಅಂತ ನೀನ್ ಯಾಕೆ ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದೀಯಾ? ರೀ, ನೀವ್ ಬೀದಿಗೆ ಹೋಗೋ ದಾಸ ಇನ್ನ ಮನೆ ಕರ್ಕೊಂಡ್ಬಂದು ಅತಿಥಿ ಸತ್ಕಾರ ಮಾಡಿದ್ರು ನಾನು ಒಪ್ಕೊಂತೀನಿ, ಮಾಡ್ತೀನಿ. ಆದ್ರೆ ಅವರು ನಿಮ್ ತಂದೆ ಸಾವು ಕಾರಣ ಆಗಿರೋರು ಕಣ್ರಿ. ಇನ್ನು ಮೊನ್ನೆ ಲಾಯರ್ ಹೇಳಿದ್ದು ಸರಿಯಾಗಿ ನೆನ್ಪಿಲ್ವಾ? ಇಲ್ಲ ಅವ್ರು ಹೇಳಿದ ವಿಚಾರ ತಲೆಗೆ ಹಾಕೊಂಡಿದ್ದೀರಾ ಇಲ್ವಾ? ನೋಡು ದೀಪ್ತಿ, ಆ ಲಾಯರ್ ಹೇಳಿರೋದೆಲ್ಲ ಸುಳ್ಳು. ಅವರು ಅದೇನಕ್ಕೆ ಆತರ ಹೇಳಿದ್ರೋ ನನ್ಗಂತೂ ಗೊತ್ತಿಲ್ಲ. ಆದ್ರೆ ನಮ್ಮ ಮಾವ ಅಂತವ್ರಲ್ಲ. ಅಯ್ಯೋ ದೇವ್ರೇ, ರೀ ನೀವು ನಿಜವಾಗ್ಲೂ ಯಾಕೆ ಈ ತರ ಬದಲಾದ್ರಿ ಅಂತ ನೀವು ನನ್ ಗಿರೀಶ್ ಅಂತ ನಂಬಕ್ಕೆ ಆಗ್ತಾ ಇಲ್ಲ ನನ್ಗೆ. ಅಲ್ಲ ರೀ, ಅಲ್ಲ ಅವ್ರು ತಪ್ಪು ಮಾಡ್ರೆ ಯಾರಾದ್ರೂ ನಾನು ಕಳ್ಳ ಅಂತ ಒಪ್ಕೊಂತಾನ ಹೇಳಿ? ನೋಡಿ, ಲಾಯರ್ ಅವರು ಸುಳ್ಳು ಹೇಳಿರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಸುಳ್ಳು ಹೇಳಿ ಏನು ಲಾಭ ಆಗ್ಬೇಕಾಗಿಲ್ಲ. ಆದ್ರೆ ನಿಮ್ ಮಾವ ಅವ್ರಿಗೆ ನಿಮ್ ತಂದೆಯಿಂದ ತುಂಬಾ ಅನುಕೂಲ ಆಗಿದೆ. ಅವ್ರ ಅನುಕೂಲನ ಪಡ್ಕೊಂಡು ತಮ್ಮ ಆಸ್ತಿ ಕಮ್ಮಿ ಹೋಗುತ್ತಲ್ಲ ಅನ್ನೋ ಕಾರಣಕ್ಕೆ ನಿಮ್ ತಂದೆಗೇನೆ ಏನೋ ಒಂದು ತೊಂದರೆ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನೋಡಿ, ನಾನು ಅನ್ಕೊಂಡಿದ್ದು ಯಾವತ್ತೂ ಸುಳ್ಳಾಗಲ್ಲ. ಯಾಕಂದ್ರೆ ನನ್ಗೂ ಸ್ವಲ್ಪ ತಲೆ ಮೇಲೆ ಬುದ್ಧಿ ಇದೆ. ನೀವ್ ಯಾಕೆ ಈ ತರ ದಡ್ರ ತರ ಆಡ್ತಾ ಇದೀರಾ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ಯಾವ ದಡ್ತನೂ ಇಲ್ಲ, ಎಂತದೂ ಇಲ್ಲ. ನೋಡು, ಇನ್ನೊಂದ್ಸರಿ ಅವ್ರ ಬಗ್ಗೆ ಆತರ ಮಾತಾಡಕ್ ಹೋಗ್ಬಿಡ. ಅವರು ನನ್ನ ಚಿಕ್ಕ ವಯಸ್ಸಿಂದ ಎತ್ತಿ ಆರಿಸಿ ಬೆಳೆಸಿದಾರೆ, ಗೊತ್ತಾ ದೀಪ್ತಿ ನಿನ್ಗೆ? ನನ್ಗೆ ಕಷ್ಟ ನೋವು ಅಂತ ಅಂದಾಗೆಲ್ಲ ಅವ್ರು ಬಂದು ಸಪೋರ್ಟ್ ಮಾಡಿದ್ದಾರೆ, ನಮ್ ಜೊತೆ ನಿಂತಿದ್ದಾರೆ. ಅಂತದ್ರಲ್ಲಿ ನಾವು ಅವ್ರ ಬಗ್ಗೆ ಅನುಮಾನ ಪಡೋದು ತಪ್ಪು ದೀಪ್ತಿ. ಏನು ಅನುಮಾನ ಪಡೋದು ತಪ್ಪ? ಅಲ್ಲ ರೀ, ಎಲ್ಲ ನಿಮ್ ಕಣ್ಣೆದುರಿಗೆ ಆಗ್ತಾ ಇದೆಯಲ್ಲ. ನಿಮ್ ಕಣ್ಣಲ್ಲಿ ಏನಾದ್ರೂ ಪೊರೆ ಬೆಳ್ಕೊಂಡಿದ್ಯಾ ಅಂತ ನನಗೆ ಯಾಕೋ ನಿಮ್ಮೇಲೆ ಅನುಮಾನ ಶುರುವಾಗಿದೆ ರೀ. ಇರೋ ವಿಷಯ ಇದ್ದಂಗೆ ಹೇಳ್ತೀನಿ ನಾನು. ನಿಜವಾಗ್ಲೂ ನನಗೆ ನಿಮ್ಮೇಲೆ ಡೌಟ್ ಬರ್ತಾ ಇದೆ. ನೀವೇ ಏನೋ ಒಂದು ಡಬಲ್ ಗೇಮ್ ಆಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನೋಡಿ, ನೀವ್ ಆತರ ಎಲ್ಲ ಮಾಡೋದಾದ್ರೆ ಈಗ್ಲೇ ಹೇಳ್ಬಿಡಿ. ನನ್ಗೆ ಏನ್ ಮಾಡ್ಬೇಕು ಅನ್ನೋದು ಚೆನ್ನಾಗ್ ಗೊತ್ತಿದೆ. ನಾನೇನು ಹಳ್ಳಿ ಗುಗ್ಗುನೂ ಅಲ್ಲ, ತಿಳುವಳಿಕೆ ಇಲ್ದಿರೋ ದಡ್ಡಿನೂ ಅಲ್ಲ. ನನಗೆ ಲೋಕ ಜ್ಞಾನನೂ ಇದೆ. ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಸ್ವಲ್ಪನಾದ್ರೂ ಗೊತ್ತಿದೆ. ಅರ್ಥ ಆಯ್ತಾ? ಅಯ್ಯೋ, ನನ್ ಮುದ್ದು ಹೆಂಡತಿ, ಯಾಕೆ ಈ ತರ ಅನುಮಾನ ಪಡ್ತಿದೀಯಾ? ಇಷ್ಟೊತ್ತು ಅಮ್ಮನ ಬಗ್ಗೆ ಆಯ್ತು, ತಂಗಿ ಬಗ್ಗೆ ಆಯ್ತು, ಮಾವನ್ ಬಗ್ಗೆ ಆಯ್ತು, ಈಗ ಕಟ್ಕೊಂಡಿರೋ ಗಂಡನ ಬಗ್ಗೆನೆ ಅನುಮಾನ ಪಡ್ತಿದೀಯ. ಅದ್ಯಾವ ನಕ್ಷತ್ರದಲ್ಲಿ ಹುಟ್ಬಿಟ್ಟೋ ತಾಯಿ ನಮ್ಮವ್ವ. ಅದಕ್ಕೆ ತಲೆ ಒಳಗಡೆ ಅನುಮಾನ ಪಿಶಾಚಿನ ಸೇರ್ಕೊಂಡ್ಬಿಟ್ಟಿದೆ ನಿನ್ಗೆ. ನಿನ್ಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ. ಹೌದು, ನನ್ನ ತಲೆ ಒಳಗಡೆ ಅನುಮಾನ ಪಿಶಾಚಿ ಹುಟ್ಟಿದೆ. ನಿಮ್ ತಲೆನಲ್ಲಿ ಜೇಡಿ ಮಣ್ಣು ತುಂಬಿದೆ. ನೀನೇನಂದ್ರೂ ನನಗ್ ಬೇಜಾರಿಲ್ಲ, ಯಾಕಂದ್ರೆ ನೀನ್ ನನ್ ಮುದ್ದು ಹೆಂಡತಿ ಅಲ್ವಾ, ಅದಕ್ಕೆ. ಇಷ್ಟು ಕೋಪ ಒಳ್ಳೇದಲ್ಲ ಚಿನಿ. ನಾನು ನಿನ್ಗೆ ಐಸ್ ಕ್ರೀಮ್ ತಗೊಂಬರ್ಲಾ, ತಿನ್ಬಿಟ್ಟು ಕೂಲ್ ಆಗುವಂತೆ? ನಿಮ್ಮ ಐಸ್ ಕ್ರೀಮ್ ಬೇಡ, ಏನು ಬೇಡ. ನನ್ಗಂತೂ ಈ ಮನೆಯಲ್ಲಿ ಹುಚ್ಚು ಹಿಡಿತಾ ಇದೆ ನನ್ಗೆ. ನೋಡಿ, ನನ್ಗೆ ಆಗ್ತಾ ಇಲ್ಲ. ನಿಮ್ಮೆಲ್ಲಾನು ನೋಡ್ತಾ ಇದ್ರೆ ಏನ್ ಮಾಡ್ಬೇಕು ಅಂತಾನು ನನ್ಗೆ ಗೊತ್ತಾಗ್ತಾ ಇಲ್ಲ. ಒಬ್ಬೊಬ್ರು ಒಂದೊಂದರ ವಿಚಿತ್ರವಾಗಿ ಆಡ್ತಾ ಇದ್ದೀರಾ. ಎಂತದೂ ಇಲ್ಲ, ನಾವೆಲ್ಲ ಇದ್ದಂಗೆ ಇದೀವಿ. ನೀನ್ ಯೋಚನೆ ಮಾಡೋ ರೀತಿನ ಸ್ವಲ್ಪ ಬದಲಾಯಿಸ್ಕೊ ಅಷ್ಟೇ. ಏನು ಹಂಗಂದ್ರೆ? ನಿಮ್ ಮಾತಿನ ಅರ್ಥ ಏನ್ರಿ? ನಾನು ಬುದ್ಧಿ ಇಲ್ದೇ ಇರೋಣ ಅಂತನಾ? ನೀನು ಬುದ್ಧಿ ಇಲ್ಲ ಅಂತ ಯಾರು ಹೇಳಿದ್ರು ದೀಪ್ತಿ? ನೀನು ತುಂಬಾ 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 ಬುದ್ಧಿವಂತೆ. ಆ ಅತಿ ಬುದ್ಧಿವಂತಿಕೆನೇನೆ ಇಷ್ಟೆಲ್ಲ ಅವಂತ್ರ ಕಾರಣ. ನೋಡು, ಇಷ್ಟೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ, ಸ್ವಲ್ಪ ಕೂಲಾಗಿರು. ಮನೆಯಲ್ಲಿ ಎಲ್ರೂ ಇದ್ದಾಗೆ ಇದ್ದಾರೆ, ಏನು ಬದಲಾಗಿಲ್ಲ. ನಾವೇ ಸ್ವಲ್ಪ ಏನೋ ತಪ್ಪು ತಿಳುವಳಿಕೆ ತಿಳ್ಕೊಂಡಿದ್ವು ಅಂತ ಅನ್ನಿಸ್ತಾ ಇದೆ ನನ್ಗೆ. ಆ ಲಾಯರ್ ಇದನ್ನೆಲ್ಲ ಅವನೆಲ್ಲ ಹೇಳಿರೋದೆಲ್ಲ ಸುಳ್ಳು. ನೋಡು, ಈಗ ಆಸ್ತಿ ಗೀಸ್ತಿ ಇದೆಲ್ಲ ಮಾತೇ ಬೇಕಾಗಿಲ್ಲ. ಎಲ್ಲರೂ ಖುಷಿಯಿಂದ ಇರೋಣ ಅಷ್ಟೇ. ಆಗಲ್ಲ ರೀ, ವಿಷಯ ಎಲ್ಲ ಗೊತ್ತಾದ್ಮೇಲೆ ಮೊದ್ಲಿನ ತರ ಇರು ಅಂತ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ನನಗಂತೂ ಇನ್ನೇನು ಹೇಳಕ್ ಬರ್ಬೇಡಿ. ನಾನೀಗ ಹೇಗಿದ್ದೀನೋ ಹಾಗೆ ಇರ್ತೀನಿ. ಸರಿ ಆಯ್ತು, ನಿನ್ ಇಷ್ಟ. ನಿನ್ಗೆ ನಾನು ಏನು ಬಲವಂತ ಮಾಡಲ್ಲ. ನೀನ್ ಖುಷಿಯಾಗಿರ್ಬೇಕಷ್ಟೇ. ಖುಷಿಯಾಗಿರೋದಕ್ಕೆ ಬಿಡ್ತಾ ಇದ್ದೀರಾ? ಎಲ್ಲಾನು ನನ್ನ ನೆಮ್ಮದಿ ಹಾಳು ಮಾಡಿಸ್ತಿದ್ದೀರಾ. ನಾನು ಯಾಕಾದ್ರೂ ನಿಮ್ಮನ್ನ ಮದ್ವೆ ಆದ್ನೋ ಅಂತ ನನ್ಗೆ ಇವಾಗ ಅನ್ನಿಸ್ತಾ ಇದೆ.
ನಮ್ಮ ಅಪ್ಪ ಹೇಳಿದ್ರು ಒಳ್ಳೊಳ್ಳೆ ಕಡೆ ಸಂಬಂಧ ಇದೆ, ಗೊತ್ತಿರೋರಿದ್ದಾರೆ, ಮಾಡ್ಕೊಳಮ್ಮ ಅಂತ. ಎಲ್ಲಾರನ್ನೂ ಬಿಟ್ಟು ನಿಮ್ಮನ್ನ ಇಷ್ಟಪಟ್ಟು ನಿಮ್ ಜೊತೆ ಬಂದಲ್ಲ, ಅದು ನಾನು ಮಾಡಿದ ಮೊದಲನೇ ತಪ್ಪು. ಯಾಕೆ ದೀಪ್ತಿ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ನಾನು ನಿನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಏನ್ ಚಂದನ ಏನು, ಈ ಮನೆಯಲ್ಲಿ ಒಂದಿನೂ ನಿಮ್ದಿಯಾಗಿದ್ದಂತೂ ನಾನು ಕಾಣೆ. ಸರಿ ಸರಿ, ಈಗ ನೀನು ತುಂಬಾ ಕೋಪ ಬಂದಿದೆ. ಈ ಟೈಮಲ್ಲಿ ನಾನು ಏನು ಮಾತಾಡಕ್ಕಾಗಲ್ಲ, ಬಿಡು ಹೋಗ್ಲಿ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಆಮೇಲೆ ಬಂದು ಮಾತಾಡ್ತೀನಿ. ಏನು ಬೇಕಾಗಿಲ್ಲ, ನೀವು ಮತ್ತೆ ಬಂದು ಮಾತಾಡೋ ಅವಶ್ಯಕತೆ ಏನಿಲ್ಲ. ನೋಡಿ, ನನ್ನ ಪಾಡು ನನ್ನ ಸುಮ್ಮನೆ ಬಿಟ್ಬಿಡಿ, ಅಷ್ಟೇ ಸಾಕು. ಸರಿ, ನಾನು ಹಿಂಗೆ ಬರ್ತೀನಿ ಬಿಡು. ಛೇ, ಇವ್ರಿಗೆ ನನ್ನ ಬಗ್ಗೆ ಸ್ವಲ್ಪನೂ ಕೇರೇ ಇಲ್ಲ. ನಾನು ಇಷ್ಟು ಕೋಪ ಮಾಡ್ಕೊಂಡಿದ್ದೀನಿ, ಬೇಜಾರು ಮಾಡ್ಕೊಂಡಿದ್ದೀನಿ, ಅದಕ್ಕೆ ಸಮಾಧಾನ ಹೇಳದ್ಬಿಟ್ಟು ನಾನು ಸರಿ ಇಲ್ಲ ಅನ್ನೋ ರೀತಿ ಮಾತಾಡ್ತಾರಲ್ಲ. ನಾನೇನೋ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದೀನಿ, ನಾನೇ ಸರಿ ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಅಂತಂದ್ರೆ ಇವರೆಲ್ಲೋ ಸ್ವಲ್ಪ ದಾರಿ ಚೇಂಜ್ ಮಾಡಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಇವ್ರ ತಲೆನಲ್ಲಿ ಏನೋ ಬೇರೆ ವಿಚಾರನೇ ಇದೆ. ಅವ್ರ ಮಾವಿನ ಜೊತೆ ನಾರ್ಮಲ್ ಆಗಿ ಇದ್ರು, ಯಾವ ಕೋಪನೂ ಇಲ್ಲ, ಏನೂ ಇಲ್ಲ. ಇದೆಲ್ಲ ನೋಡ್ತಾ ಇದ್ರೆ ನಾನು ಇವ್ರ ಮೇಲೆ ಒಂದು ಕಣ್ಣಿಡ್ಬೇಕು ಅಂತ ಅನಿಸ್ತಾ ಇದೆ. ಹೌದು, ಅದೇ ಕರೆಕ್ಟ್. ನಾನು ಸುಮ್ಮನೆ ಇರಬಾರ್ದು. ದೀಪ್ತಿ, ನೀನು ಯಾವುದಕ್ಕೂ ಹೆದರಬೇಡ, ನಿನ್ನ ಕೈಲೆಲ್ಲ ಸಾಧ್ಯ ಆಗುತ್ತೆ, ನೀನು ಎಲ್ಲನೂ ತಿಳ್ಕೊತೀಯ. ನೋಡು, ಇವಾಗ ಏನಾದರೂ ನೀನು ನಿನ್ನ ಗಂಡನ ಮಾತು ಕೇಳ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಟ್ಟೆ ಅಂತಂದ್ರೆ ಮುಂದೆ ತುಂಬಾ ಸಫರ್ ಮಾಡಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ಎಚ್ಚೆತ್ಕೋ ಅಷ್ಟೇ. ಹೌದು, ಕರೆಕ್ಟ್. ನಾನು ಇನ್ಮೇಲೆ ಸುಮ್ಮನೆ ಕುತ್ಕೊಂಡ್ರೆ ಇದು ಸರಿ ಹೋಗಲ್ಲ. ಇದು ನಮ್ಮಲ್ಲೇ ಆಗ್ತಾ ಇರೋ ಯುದ್ಧ ಅಂತ ಅನ್ಕೊಂತೀನಿ. ಈಗ ಈ ಯುದ್ಧ ಗೆಲ್ಲಕ್ಕೆ ನನ್ನ ಕಡೆ ಯಾರೂ ಇಲ್ಲ. ನಾನೊಬ್ಳೆ ನಿಂತು ಇದನ್ನೆಲ್ಲ ಸಾಲ್ವ್ ಮಾಡ್ಕೋಬೇಕು.